ಹೆಲೋ ಸ್ಟೂಡೆಂಟ್ಸ್. ಸೊ ನೀಟ್ ವಿದ್ಯಾರ್ಥಿಗಳಿಗೆ ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗೋಣ. ಸೊ ನೀಟ್ ವಿದ್ಯಾರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಈಗಾಗಲೇ NTA ಕಡೆಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ಇನ್ಫಾರ್ಮೇಷನ್ ಅನ್ನು ತಿಳಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಸಹ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಓಕೆನಾ. ಸೊ ಎಕ್ಸಾಮ್ ಇನ್ನೇನು ಹತ್ರದಲ್ಲಿದೆ. ಸೊ ಎಕ್ಸಾಮನ್ನು ನೀವು OMR ಶೀಟಲ್ಲೇ ಬರೀಬೇಕಾಗಿರುತ್ತೆ. ಓಕೆನಾ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. OMR ಶೀಟಲ್ಲಿ ನೀವು ಯಾವ್ಯಾವ ಡೀಟೇಲ್ಸನ್ನು ಫಿಲ್ ಮಾಡಬೇಕು ಮತ್ತು ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ. ಓಕೆನಾ. ಸೊ ಈಗ OMR ಶೀಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿದೆ, ನೋಡ್ಬೋದು. ಸೊ ಮೊದಲಿಗೆ ನಿಮ್ಮ ರೋಲ್ ನಂಬರ್, ನಿಮ್ಮ ಅಡ್ಮಿಟ್ ಕಾರ್ಡ್ ಮೇಲೆ ಇರ್ತಕ್ಕಂತಹ ರೋಲ್ ನಂಬರನ್ನು ಅಲ್ಲಿ ಮೊದಲಿಗೆ ನೀವು ಬರೀಬೇಕಾಗಿರುತ್ತೆ. ಕಾಲಮ್ಸ್ ಇದೆ ಅಲ್ವಾ, ಸೊ ಅದರಲ್ಲಿ ಬರೆದು ಅದಾದಮೇಲೆ ಅಲ್ಲಿ ಶೇಡ್ ಮಾಡಬೇಕಾಗಿರುತ್ತೆ ನೀಟಾಗಿ. ಓಕೆನಾ. ಸ್ಟಾರ್ಟಿಂಗ್ ನಂಬರ್ 1 ಇದ್ದರೆ 1ಅನ್ನು ಶೇಡ್ ಮಾಡಿ, 2 ಇದ್ದರೆ 2ಅನ್ನು ಶೇಡ್ ಮಾಡಬೇಕು. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಲೈಟ್ ನಂಬರನ್ನು ಅಲ್ಲಿ ಬರೆದು ಸೇಮ್ ಶೇಡ್ ಮಾಡಬೇಕಾಗಿರುತ್ತೆ ಅಷ್ಟೆ. ಓಕೆನಾ. ಸೊ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ಲೆಟ್ ಕೋಡ್ ಅಲ್ಲೇ ಇರುತ್ತೆ. ಓಕೆನಾ. ನೀವೇನದನ್ನ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಆನ್ಸರ್ ಶೀಟ್ ನಂಬರು ಸಹ ಅಲ್ಲೇ ಡಿಸ್ಪ್ಲೇ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡ್ಬೋದು, ನಿಮ್ಮ ಕ್ಯಾಂಡಿಡೇಟ್ ನೇಮು, ನಿಮ್ಮ ನೇಮನ್ನು ಬರೀಬೇಕು. ನೆಕ್ಸ್ಟ್ ಮದರ್ ನೇಮ್ ಮತ್ತು ಫಾದರ್ ನೇಮನ್ನು ಬರೀಬೇಕು. ಕ್ಯಾಂಡಿಡೇಟ್ ಲೆಫ್ಟ್ ಹ್ಯಾಂಡ್ ಥಮ್ಮನ್ನು ಅಲ್ಲಿ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡ್ತಾರೆ. ಇಲ್ಲಿ ನೇಮ್ಸನ್ನು ನೋಡಿ, ಕ್ಯಾಂಡಿಡೇಟ್ ನೇಮು, ಮದರ್ಸ್ ನೇಮು, ಫಾದರ್ಸ್ ನೇಮ್ ಅಂತ ಕೊಟ್ಟಿರೋ ಜಾಗದಲ್ಲಿ ಬ್ರಾಕೆಟಲ್ಲಿ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಅಂತಂದರೆ ಏನಿಲ್ಲ, ನೀವು ಒಂದು ಲೆಟರ್ ಇನ್ನೊಂದು ಲೆಟರ್ನ ಸೇರಿಸಿ ಜೋಡಿಸಿ ಬರೀಬೇಕಾಗಿರುತ್ತೆ. ಅಂತಂದರೆ ಜನರಲ್ ಆಗಿ ಕೆಲವು ವಿದ್ಯಾರ್ಥಿಗಳು ಗ್ಯಾಪ್ ಬಿಡ್ತಾರೆ, ಲೆಟರ್ಗೆ ಗ್ಯಾಪ್ ಬಿಡ್ತಾರೆ. ಸೊ ಆ ರೀತಿ ಬರೆಯೋ ಹಾಗಿಲ್ಲ. ರನ್ನಿಂಗ್ ಅಂತಂದರೆ ಜೋಡಿಸ್ಕೊಂಡು ಬರೀತಕ್ಕಂಥದ್ದು ಅಷ್ಟೇ. ಅದಾದಮೇಲೆ ಈ ಪ್ರತಿ ಕ್ವಶನ್ಗೆ 4 ಆಪ್ಷನ್ಸ್ ಇರುತ್ತಲ್ವಾ. ಸೊ ಅದರಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನನ್ನು ನೀವು ಶೇಡ್ ಮಾಡಬೇಕಾಗಿರುತ್ತೆ. 1 ನಿಮಿಷ ಒಂದು 3-4 ಪ್ರಶ್ನೆಗಳನ್ನು ಶೇಡ್ ಮಾಡಿದ ನಂತರ ಮತ್ತೆ ಎಲ್ಲವನ್ನು ಸಹ ಮತ್ತೊಮ್ಮೆ ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ. ಯಾಕೆಂತಂದರೆ ತುಂಬ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಬಿಟ್ಬಿಟ್ಟು ಆ ಥರ ಶೇಡ್ ಮಾಡೋ ರೀತಿ ತುಂಬ ಮಾಡ್ತಿರ್ತಾರೆ. ಬಟ್ ತುಂಬ ರಾಂಗ್ ಆಗುತ್ತೆ ಆ್ಯಂಡ್ ನಿಮಗೆ ಮಾರ್ಕ್ಸ್ ಸಹ ಡಿಕ್ರೀಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ನೀವು ಶೇಡ್ ಮಾಡಬೇಕಾಗಿರುತ್ತೆ OMR ಅಲ್ಲಿ. ಓಕೆನಾ. OMR ಅನ್ನು ಸಹ ಅದು ಸ್ಕ್ಯಾನ್ ಮುಖಾಂತರ ಕರೆಕ್ಷನ್ ಮಾಡ್ತಕ್ಕಂಥದ್ದು. ಓಕೆನಾ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಹುಷಾರಾಗಿ ಶೇಡ್ ಮಾಡಬೇಕಾಗಿರುತ್ತೆ. ಓಕೆನಾ. ಏನಿಲ್ಲ, ಒಂದು 4-5 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ ತಕ್ಷಣ ಮತ್ತೊಮ್ಮೆ ವೆರಿಫಿಕೇಷನ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವೋ ಅಂತ ಹೇಳಿ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗಿ ಈ ರೀತಿ ಮಾಡಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಎಕ್ಸಾಮ್ಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಆಲ್ ದಿ ಬೆಸ್ಟ್. ಓಕೆನಾ. ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Thanks for watching this video. All the best. Thank you. Bye.